ಇತ್ತೀಚಿನ ದಿನಗಳಲ್ಲಿ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣ ಸೋಮಣ್ಣವರು ಕುರುಬ ಸಮುದಾಯದ ಬಗ್ಗೆ ಕೇವಲವಾಗಿ ಮಾತಾಡಿದ್ರು. ಅವ್ರ ಮೇಲೆ ಈಗಾಗಲೇ FIR ರಿಜಿಸ್ಟರ್ ಆಗಿದೆ. ಛಲವಾದಿ ನಾರಾಯಣ ಸೋಮಣ್ಣವರೇ, ನೀವು ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ದೀರಾ, ಮೋಸ್ಟ್ಲಿ ನೀವು ಅಧ್ಯಯನ ಮಾಡ್ತೀರಾ ಅಂತ ನನಗೆ ಅಂದ್ಕೊಂಡಿದ್ದೆ. ಬಟ್ ನಿಮ್ಮ ಸ್ಟೇಟ್ಮೆಂಟ್ ನೋಡಿದ್ರೆ ನೀವೇನ ಓದೋದೇ ನಿಲ್ಲಿಸ್ಬಿಟ್ಟಿದ್ದೀರಾ. ಯಾಕೆ ಅಂದರೆ ಸರ್, ತಮಗೆ ಗೊತ್ತಿರಲಿ, 1977ವರೆಗೂ 1977ರವರೆಗೂ ಕುರುಬ ಸಮುದಾಯ STಯಲ್ಲೇ ಇತ್ತು. ಕುರುಬ ಸಮುದಾಯ 1977ರವರೆಗೂ ಕುರುಬ ಸಮುದಾಯ STಯಲ್ಲೇ ಇದ್ದಿದ್ದು. 1977ನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಚೇರ್ಮನ್ ಆಗಿ ಜಸ್ಟಿಸ್ LG ಆವನೂರ್ ಅವರು ಏನು ಮಾಡ್ತಾರೆ, ST ಸಮುದಾಯದಲ್ಲಿದ್ದ ಕುರುಬ ಸಮುದಾಯವನ್ನ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಟಗರಿ ಅಂತ STಯಿಂದ ತೆಗೆದು ಮೋಸ್ಟ್ ಬ್ಯಾಕ್ವರ್ಡ್ ಕ್ಯಾಟಗರಿಗೆ ಹಾಕ್ತಾರೆ. ಅಂದರೆ 1977ವರೆಗೂ STಯಲ್ಲಿದ್ದ ಕುರುಬ ಸಮುದಾಯ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಟಗಿರಿಗೆ ಬರುತ್ತೆ. ಇದು ನಡೆದ ಡೆವಲಪ್ಮೆಂಟ್. ಈಗ ಕುರುಬ ಸಮುದಾಯದವ್ರು ಏನು ಕೇಳ್ತಾ ಇದ್ದಾರೆ, ಸರ್, ಸಿನ್ಸ್ ಇಂಡಿಪೆಂಡೆನ್ಸ್ ನಾವು STಯಲ್ಲಿದ್ವಿ, ಸೊ ದಯವಿಟ್ಟು STಗೆ ಹಾಕ್ಕೊಡಿ ಅಂತ ಒಂದು ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ಇದನ್ನು ತೀರ್ಮಾನ ಮಾಡಬೇಕಾಗಿರೋದು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಏಜೆನ್ಸೀಸು. ಅವ್ರು ಏನು ಹೇಳ್ತಾರೋ ಹೇಳಿ. ಅದು ಬಿಟ್ಟು ನಮ್ಮ ಛಲವಾದಿ ನಾರಾಯಣ ಸೋಮಣ್ಣವರು ಕುರುಬ ಸಮುದಾಯದ ಕಾಂಟ್ರಿಬ್ಯೂಷನ್ ಬಗ್ಗೆ ಛಲವಾದಿ ನಾರಾಯಣ ಸೋಮಣ್ಣವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಅಣ್ಣ, ದಕ್ಷಿಣ ಭಾರತವನ್ನು ಸರಿಸುಮಾರು 325 ವರ್ಷಗಳ ಕಾಲ ಕುರುಬರು ರೂಲ್ ಮಾಡಿರೋದು. ಈ ರಾಜ್ಯಕ್ಕೆ ಅತಿ ಹೆಚ್ಚು ಬಡ್ಜೆಟ್ ಕೊಟ್ಟಿದ್ದು ಕುರುಬ ಸಮುದಾಯದ ಧೀಮಂತ ನಾಯಕ, OBCಯ ಟಾಲೆಸ್ಟ್ ಲೀಡರ್ ಸಿದ್ದರಾಮಯ್ಯ ಸಾಹೇಬರು. ಕುರುಬ ಸಮುದಾಯದವರು ಸರ್, ಸಿಪಾಯಿ ದಂಗೆ ಆದಾಗ ಬ್ರಿಟಿಷರಿಗೆ ಮತ್ತು ಕುರುಬರಿಗೆ ಗಲಾಟೆ ಆಗುತ್ತೆ. ಕುರುಬರು ರೆಬಲ್ಟ್ ಆಗಿದ್ದಕ್ಕೆ ಬ್ರಿಟಿಷರು ಕುರುಬರನ್ನ ನೋಡಿ ಹೆದರ್ತಾರೆ. ಇದು ನಾನು ಹೇಳಿದ್ದಲ್ಲ, ಕರ್ನಾಟಕ ವಿಶ್ವವಿದ್ಯಾಲಯದ ರಿಸರ್ಚ್ ಪೇಪರ್ ಹೇಳುತ್ತೆ. ಆ ರಿಸರ್ಚ್ ಪೇಪರ್ನ ನಾನು ತಮಗೂ ಮಾಧ್ಯಮದ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ಕುರುಬ ಸಮುದಾಯ ಬರೀ ಕರ್ನಾಟಕದಲ್ಲ ಸರ್, ಇಲ್ಲಿ ಸರಿಸುಮಾರು 9.3% ಕರ್ನಾಟಕದ ಪಾಪ್ಯುಲೇಷನಲ್ಲಿ ಇದೆ ಅಂತ ಡೇಟಾ ಹೇಳುತ್ತೆ. ಇವತ್ತು ಕುರುಬರನ್ನ ಮಹಾರಾಷ್ಟ್ರದಲ್ಲಿ ದಾಂಗರ್ಸ್ ಅಂತ ಕರಿತೀವಿ, ರೈಕಾಸ್ ಅಂತ ಗುಜರಾತಲ್ಲಿ ಕರಿತೀವಿ, ದೇವಾಸಿಸ್ ಅಂತ ರಾಜಸ್ಥಾನಲ್ಲಿ ಕರಿತೀವಿ, ಗದಾರಿಯಾಸ್ ಅಂತ ಹರಿಯಾಣದಲ್ಲಿ ಕರಿತೀವಿ. ಇವತ್ತು ದೇಶದಲ್ಲಿ ಅವ್ರದ್ದೇ ಆದ ರೆಪ್ರೆಸೆಂಟೇಷನ್ ಇದೆ. ಛಲವಾದಿ ನಾರಾಯಣ ಸೋಮಣ್ಣ ಪ್ರತಿಯೊಬ್ಬರು ಅವ್ರ ಸಮುದಾಯಕ್ಕೋಸ್ಕರ ರಿಸರ್ವೇಷನ್ಗೋಸ್ಕರ ಅವ್ರು ಫೈಟ್ ಮಾಡ್ತಾರೆ. ನೀವು ಯಾಕೆ ಒಂದು ಅತಿ ಹೆಚ್ಚು ಪ್ರಬಲವಾಗಿರೋ ಒಂದು ಸಮುದಾಯದ ಬಗ್ಗೆ ಕೇವಲವಾಗಿ ಮಾತಾಡ್ತೀರಾ? ಈಗ ನಾನು ಒಂದು ಹಿಂದುಳಿದ ಸಮಾಜದ ಬಲಿಜ ಸಮುದಾಯದವನು ಸರ್. ನನ್ನ ಕಮ್ಯುನಿಟಿ 2Aಲ್ಲಿತ್ತು. ಕಾರಣಾಂತರಗಳಿಂದ 2Aಯಿಂದ ನನ್ನ ಕಮ್ಯುನಿಟಿ ಆಚೆ ಬಂತು. ನಮ್ಮನ್ನೀಗ 3Aಗೆ ಹಾಕಿದ್ದಾರೆ. ನಾವು ತುಂಬ ವರ್ಷಗಳಿಂದ, ನಾನು ಚಿಕ್ಕವನಾಗಿದ್ದಾಗಿಂದ ನಮ್ಮ ಸಮುದಾಯದ ಹಿರಿಯರು ಫೈಟ್ ಮಾಡ್ತಾನೆ ಇದ್ದಾರೆ. ನಾವೀಗ ಎಜುಕೇಷನ್ 2Aಲ್ಲಿದ್ದೀವಿ. ನಾವೀಗ ಎಂಪ್ಲಾಯ್ಮೆಂಟ್ಗೂ ನಮ್ಮ ಸಮುದಾಯದ ಮಕ್ಕಳಿಗೋಸ್ಕರ 2A ಕೇಳ್ತಾ ಇದ್ದೀವಿ. ನಾನು ಈಗ ಮುಖ್ಯಮಂತ್ರಿಗಳನ್ನ ಒತ್ತಾಯಿಸ್ತಿದ್ದೀನಿ, ಸರ್, ನಮ್ಮನ್ನು 2Aಗೆ ಹಾಕ್ಕೊಡಿ ಸರ್, ಅವಕಾಶ ಮಾಡಿಕೊಡಿ ಸರ್. ಮೊನ್ನೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮೀಟಿಂಗಲ್ಲೂ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಅವ್ರವ್ರ ಸಮುದಾಯಕ್ಕೆ ಅವರು ಫೈಟ್ ಮಾಡ್ತಾರೆ. ಕುರುಬ ಸಮುದಾಯದವ್ರು ST ಕೇಳ್ತಾ ಇದ್ದಾರೆ. ಅದು ಕೇಂದ್ರಕ್ಕೆ ಬಿಟ್ಟಿದ್ದು. ಛಲವಾದಿ ನಾರಾಯಣ ಸೋಮಣ್ಣ ಯಾಕೆ ಮೂಗು ತೋರಿಸ್ತಾರೆ? ಹೋಗ್ಲಿ, ಅವ್ರಿಗೆ ಗೊತ್ತಿದೆಯಾ ಕುರುಬ ಸಮುದಾಯದ ಕಾಂಟ್ರಿಬ್ಯೂಷನ್ ಬಗ್ಗೆ? ದಯವಿಟ್ಟು ಛಲವಾದಿ ನಾರಾಯಣ ಸೋಮಣ್ಣ, ನೀವು ವಿರೋಧ ಪಕ್ಷದ ನಾಯಕರಿದ್ದೀರಾ, ಸ್ವಲ್ಪ ಓದ್ಕೊಂಡ್ರೆ ಅನುಕೂಲ ಆಗುತ್ತೆ. ಏಕಾಏಕಿ ಬಾಯಿಗೆ ಬಂದಿದ್ದು ಮಾತಾಡ್ತೀರಾ. ಅಸ್ತಿತ್ವದ ಕೊರತೆ ಆದಾಗ ಹೀಗೆ ಆಗೋದು. ಛಲವಾದಿ ನಾರಾಯಣ ಸೋಮಣ್ಣ ನೋಡಿ, ಈಶ್ವರಪ್ಪನವರೇ, ಕುರುಬ ಸಮುದಾಯದ ಮಕ್ಕಳು ಬೆಳೆಯೋದು ತಮ್ಗೆ ಇಷ್ಟ ಇಲ್ವಾ ಸರ್? ಅಂದರೆ ನಿಮ್ಮ ಸಮುದಾಯದ ಮಕ್ಕಳು ಬೆಳೆಯೋದು ಇಷ್ಟ ಇಲ್ವಾ ಸರ್? ಇಲ್ಲಿ ಈಶ್ವರಪ್ಪನವರು ಒಂದು ಮಾತು ಓದ್ಕೊಂಡಿಲ್ಲ ಸರ್. ನಾಗಮೋಹನ್ ದಾಸ್ ಅವರು ಒಂದು ರಿಪೋರ್ಟ್ ಏನಂತ ಕೊಟ್ಟಿದ್ದಾರೆ ಗೊತ್ತಾ ಸರ್? ಸಪೋಸ್ ಕುರುಬ ಸಮುದಾಯವನ್ನು STಗೆ ಸೇರಿಸಿದ್ದಾದರೆ ST ರಿಸರ್ವೇಷನ್ನ ಜಾಸ್ತಿ ಮಾಡ್ತಾರೆ. ದಯವಿಟ್ಟು ರಾಜ್ಯದ ಗೌರವಾನ್ವಿತ ಎಲ್ಲ ST ಸಮುದಾಯದವರು ಇದನ್ನು ಕೇಳಿಸ್ಕೋಬೇಕು. ಕುರುಬ ಸಮುದಾಯದವ್ರು STಗೆ ಬಂದರೂ ಸಹ ST ರಿಸರ್ವೇಷನ್ ಜಾಸ್ತಿ ಆಗುತ್ತೆ. ಇದರಿಂದ ಯಾರಿಗೂ ಅನಾನುಕೂಲ ಆಗಲ್ಲ, ಎಲ್ರಿಗೂ ಅನುಕೂಲ ಆಗುತ್ತೆ. ಮತ್ತೊಂದು ಸಮುದಾಯ STಯಲ್ಲಿ ಸೇರಿದ್ರೆ ST ಸಮುದಾಯ ಈಗಾಗಲೇ ನಮ್ಮ ನಾಡಿಗೆ ಅಪಾರವಾದ ಕೊಡುಗೆ ಕೊಟ್ಟಿದೆ. ಕುರುಬ ಸಮುದಾಯದವ್ರು ಕ್ಲೈಮ್ ಮಾಡ್ತಿದ್ದಾರೆ, ಅದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ. ಈಶ್ವರಪ್ಪನವರೇ, ನಿಮ್ಮ ಹತ್ರ ದುಡ್ಡಿದೆ ಸರ್, ನೀವು ಬೆಳೆದಿದ್ದೀರಾ ಸರ್, ನಿಮ್ಮ ಮಕ್ಕಳು ಬೆಳೆದಿದ್ದಾರೆ ಸರ್. ನಿಮ್ಮ ಸಮುದಾಯದ ಬಡ ಮಕ್ಕಳು ಯಾವಾಗ ಸರ್ ಬೆಳೆಯೋದು? ಸರ್, ಒಂದು ಕಮ್ಯುನಿಟಿ ರಿಸರ್ವೇಷನ್ ಎಷ್ಟು ರೋಲ್ ಪ್ಲೇ ಮಾಡುತ್ತೆ ಗೊತ್ತಾ? ಫಾರ್ ಎಕ್ಸಾಂಪಲ್ ಸರ್, ಎಂಪ್ಲಾಯ್ಮೆಂಟ್ಗೆ ನನ್ನ ಕಮ್ಯುನಿಟಿಯವ್ರಿಗೆ 2A ಇಲ್ಲ. 4 ಜನ ಹುಡುಗರು KAS ಸೆಲೆಕ್ಷನ್ಸಲ್ಲಿ 1 or 2 ಮಾರ್ಕ್ಸಲ್ಲಿ ಮಿಸ್ ಆದರು.
ಅವ್ರು ಬಂದು ನನಗೆ ಹೇಳಿದ್ರು, ಪ್ರದೀಪಣ್ಣ ಕಮ್ಯುನಿಟಿಗೆ 2A ಇದ್ದಿದ್ದರೆ ಎಂಪ್ಲಾಯ್ಮೆಂಟಲ್ಲಿ ಇನ್ ದ ಸೆನ್ಸ್ ಸೆಲೆಕ್ಷನ್ ಇದರಲ್ಲಿ ನಾವು ಸೆಲೆಕ್ಟ್ ಆಗ್ತಿದ್ವಿ. 2A ಯಾಕೆ ಮುಖ್ಯ ಅನ್ನೋದು ನನಗೆ ರಿಯಲೈಸ್ ಆಯ್ತಾಗ. ಈಗ ನಾವು ಫೈಟ್ ಮಾಡ್ತಿದ್ದೀವಿ. ಸೊ ಅವ್ರವ್ರ ಸಮುದಾಯದವ್ರು ಅವ್ರ ರಿಸರ್ವೇಷನ್ಗೆ ಫೈಟ್ ಮಾಡ್ತಾರೆ, ಅದರಲ್ಲಿ ತಲೆ ಹಾಕಬೇಡಿ ಛಲವಾದಿ ನಾರಾಯಣ ಸೋಮಣ್ಣ ಅನ್ನೋದೇ ನನ್ನ ವಾದ. ದಸರಾ ಉದ್ಘಾಟನೆ ಆಗಿದೆ, ಬಿಜೆಪಿಯವರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು, ಬಾನು ಮುಷ್ತಾಕ್ ಅವರು ಯಾವುದೇ ಕಾರಣಕ್ಕೂ ಉದ್ಘಾಟನೆ ಮಾಡಬಾರ್ದು. ಇವತ್ತು ಅವರು ಚಾಮುಂಡಿ ದೇವರ ಭಾವುಕರಾಗಿದ್ದಾರೆ. ಬಾನು ಮುಷ್ತಾಕ್ ಅವರು ಭಾವುಕರಾಗಿದ್ದಾರೆ, ಭಾಷಣವನ್ನು ಕೂಡ ಮಾಡಿದ್ದಾರೆ, ಉದ್ಘಾಟನೆ ಕೂಡ ನೆರವೇರಿಸಿದ್ದಾರೆ. ಸರ್ ನನಗೆ ಭಾಳ ಖುಷಿ ಆಗೋದೇನು ಅಂದರೆ ದಸರಾ ನಾಡ ಹಬ್ಬ ಸರ್. ಬಾನು ಮುಸ್ತಾಕ್ ಅವರು ನಮ್ಮ ಕನ್ನಡದ ಹೆಣ್ಣು ಮಗಳು. ಅವರು ಎದೆಯ ಅಣತೆ ಅಂತ ಒಂದು ಕನ್ನಡದಲ್ಲಿ ಒಂದು ಪುಸ್ತಕ ಬರೆದರೆ ಅದು ಇಂಗ್ಲೀಷ್ಗೆ ಹಾರ್ಟ್ ಲ್ಯಾಂಪ್ ಅಂತ ಟ್ರಾನ್ಸ್ಲೇಟ್ ಆಗಿ ಅದಕ್ಕೆ ಬೂಕರ್ ಪ್ರಶಸ್ತಿ ಬರುತ್ತೆ. ಬಾನು ಮುಸ್ತಾಕ್ ಅವ್ರಿಗೆ ಕನ್ನಡದ ಮೇಲೆ ಪ್ರೀತಿ ಇಲ್ಲ ಅಂದಿದ್ದಿದ್ರೆ ಅವರು ಎದೆಯ ಅಣತೆಯನ್ನು ಉರ್ದು ಅಲ್ಲಿ ಬರಿತಾ ಇದ್ರು, ಕನ್ನಡದಲ್ಲಿ ಯಾಕೆ ಬರೀದಿದ್ರು? ಕನ್ನಡದ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ಅವ್ರು ಕನ್ನಡದಲ್ಲಿ ಬರೆದಿದ್ದು. ಹಂಗೆ ಕನ್ನಡಕ್ಕೆ ಬಂದ ಮೊದಲ ಬೂಕರ್ ಪ್ರಶಸ್ತಿ ಪಡೆದ ಮಹಿಳೆಯನ್ನ ನಮ್ಮ ಸರ್ಕಾರ ಗೌರವಿಸಿದೆ. ಮೈಸೂರಿನ ರಾಜರು ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಅಂಬಾರಿಯಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ ಏಕತೆಯನ್ನ ಸಾರಕ್ಕೆ. ಅಂಥದ್ರಲ್ಲಿ ನಮ್ಮ ಸರ್ಕಾರ ಒಂದು ಮುಸ್ಲಿಂ ಮಹಿಳೆಯನ್ನ ಉದ್ಘಾಟನೆ ಮಾಡಿಸಿದೆ ಅಂದರೆ ಇದು ಸೆಕ್ಯುಲರಿಸಮ್ಗೆ ನಾವು ಕೊಡ್ತಾ ಇರೋ ಗೌರವ. ಸೊ ಇದು ಎಲ್ಲರೂ ಅರ್ಥಕೋಬೇಕು. ಹೈಕೋರ್ಟ್ಗೆ ಹೋದ್ರು, BJP ಅವ್ರ ಮುಖಭಂಗ ಆಯಿತು. ಸುಪ್ರೀಂ ಕೋರ್ಟ್ಗೆ ಹೋದ್ರು, ಅಲ್ಲೂ ಮುಖಭಂಗ ಆಯಿತು. ಅಂದರೆ ನಾವು ಕಾನೂನು ರೀತಿ ದಸರಾನ ನಾಡ ಹಬ್ಬ ಥರ ಆಚರಿಸ್ತಿದ್ದೀವಿ ಅನ್ನೋದಕ್ಕೆ ಇದು ನಿದರ್ಶನ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ GST ಸರಳೀಕರಣ ಯಾವುದೋ ಒಂದೆರಡು ಪ್ರಾಡಕ್ಟ್ಸ್ ಮೇಲೆ ಇವರು ಸರಳೀಕರಣ ಮಾಡಿಬಿಟ್ರೆ ನಾವು ಒಪ್ಪಕ್ಕಾಗತ್ತಾ? GST ಸರಳೀಕರಣ ಯಾವುದೋ ಒಂದೋ ಎರಡೋ ಪ್ರಾಡಕ್ಟ್ಸ್ ಮೇಲೆ ಮಾಡಿಬಿಟ್ಟು ದಸರಾ ಗಿಫ್ಟ್ ಅಂದ್ಬಿಟ್ರೆ ನಾವೆಂಗೆ ಒಪ್ಪಕ್ಕಾಗತ್ತೆ? ತುಂಬ ರೈತರು ಬಳಸೋ ಎಲ್ಲ ವಸ್ತುಗಳ ಮೇಲೆ GST ಕಡಿಮೆ ಮಾಡಕ್ಕೆ ಹೇಳಿ. ಇವತ್ತು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳು, ಕೋಚಿಂಗ್ ಸೆಂಟರ್ಸು ಎಲ್ಲರ ಮೇಲೆ GST ಇದೆ, ಕಡಿಮೆ ಮಾಡಕ್ಕೆ ಹೇಳಿ. ಈಗ ಬಡ ಹುಡುಗ, ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್, ಕೋಚಿಂಗ್ ಸೆಂಟರ್ಸ್ ಮೇಲೆ 18% GST. ಅಂದರೆ ಒಬ್ಬ ಹುಡುಗ ನನ್ನ ಹತ್ರ ಬಂದು 1 ಲಕ್ಷ ಫೀಸ್ ಕಟ್ಟಿದ್ರೆ ನಾನು 18,000 GST ಕಟ್ಟಬೇಕು. ಅಂದರೆ ಬಡವ್ರು ಹುಡುಗರು ಒಳ್ಳೆ ಕೋಚಿಂಗ್ ಸೆಂಟ್ರಲ್ಲಿ ಕೋಚಿಂಗ್ ತೊಗೋಬಾರ್ದಾ ಏನು? ಕೋಚಿಂಗ್ ಸೆಂಟರ್ಸ್ ಮೇಲೆ GST ಕಡಿಮೆ ಮಾಡಕ್ಕೆ ಹೇಳಿ. ಭಾಳಷ್ಟು ಜನ ಬಡವ್ರಿಗೆ ಅನುಕೂಲವಾಗೋ ವಿಚಾರದ ಮೇಲೆ GST ಕಡಿಮೆ ಮಾಡಕ್ಕೆ ಹೇಳಿ. ಅದಕ್ಕಿಂತ ಮುಂಚೆ ನಾವು ಕಟ್ತಿರೋ ಟ್ಯಾಕ್ಸ್ ದುಡ್ಡು ಕೇಂದ್ರ ಸರ್ಕಾರದವ್ರು ನಮಗೆ ವಾಪಸ್ ಕೊಡಿ. ಏನಾದರೂ ಮಾತಾಡಿದ್ರೆ 2-3 ವಿಚಾರ ಮಾತಾಡ್ಬಿಡೋದು ದಸರಾ ಗಿಫ್ಟ್ ಅನ್ನೋದು. ಅದೇನೋ BJP ಅವ್ರಿಗೂ ಲಾಜಿಕ್ಕೂ ಇಲ್ಲ, ಮ್ಯಾಜಿಕ್ಕೂ ಇಲ್ಲ. ಅವ್ರ ಇಶ್ಯೂಸ್ ಬಗ್ಗೆ ಮಾತಾಡಿ ತುಂಬ ದಿನಗಳಾಯಿತು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.